ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್. ಬರೀ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗುತ್ತಂತ ತೋರಿಸ್ತೀನಿ ಅಂತ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗತೀರಿ? ನಾನು ಇವತ್ತು ಒಂದು ಸ್ವಲ್ಪ ಲಘು ವಿಡಿಯೋ ಮಾಡ್ಲಿಕ್ಕತ್ತೀನಿ ಮತ್ತು ನನ್ನ ಡೈಲಿ ರೂಟೀನನ್ನು ತೋರಿಸ್ಬೋದು ಅಂತ. ಇವತ್ತು ಒಂದು ಸ್ವಲ್ಪ ಲಘು ಇದ್ದಿದ್ದೆ ರೀ, ಅದಕ್ಕೆ ಪೂಜೆ ಅದು ಮಾಡಿದ್ರೆ ಅಂತಂತಂದು ಹೇರ್ ವಾಶ್ ಮಾಡ್ಕೊಂಬಂದೆ. ಆದರೆ ಕಂಟಿನ್ಯೂವರ್ಸ್ ಆಗಿ ಈ ಕಡೆ ಬಾಗಲಕೋಟೆ ಸೈಡ್ ಅದು ನೋಡಿರ್ಬೋದು ನೀವು, ಅವಾಗ ಭಾಳ ಮಳೆ ಹತ್ತಿತ್ರಿ. ಆದರೆ ಇದು ಒಂದು ಸ್ವಲ್ಪ ಲೇಟಾಗಿ ಬಿಡ್ಲಿಕ್ಕತ್ತೀನಿ ವಿಡಿಯೋ. ಅದಕ್ಕೆ ಒಂದು ಸಣ್ಣ ರಂಗೋಲಿ ಹಾಕಿಬಿಟ್ಟೆ, ಮತ್ತು ಮಳೆ ಬಂತಂತಂದರೆ ಎಲ್ಲ ಹಾಕ್ಕೊಂಡು ಹೋಗ್ಬಿಡ್ತಾವೆ ಅಂತಂದು. ಗೈಸ್ ನೋಡಿರಿ, ಈಗ ಎಲ್ಲ ರಂಗೋಲಿ ಅದು ಹಾಕೋದು ಮುಗೀತು. ಇಲ್ಲಿದ್ದು ರಂಗೋಲಿ ನೋಡಿರಿ, ಸಿಂಪಲ್ ಹಾಕಿನಿ. ಯಾಕಂತಂದ್ರೆ ಮಳೆ ಒಂದು ಭಾಳ ಗತಿಗತ್ತೆ, ಎಲ್ಲ ಮಳೆಗೆ ಅದು ಹಿಂಗೆ ಹರ್ಕೊಂಡು ಹೋಗ್ತದೆ ಅಂತ ಸಿಂಪಲ್ ಹಾಕಿನಿ. ಮತ್ತು ಇಲ್ಲಿ ನೋಡಿರಿ ಹೊಸ್ಲದ ರಂಗೋಲಿನೂ. ಗೈಸ್, ಯಾವುದೇ ರಂಗೋಲಿ ಹಾಕಿದ್ರು ಅರ್ಶಿನ ಕುಂಕುಮ ಹಾಕಿದಾಗ ಅದು ಚೆಂದ ಅನಿಸುತ್ತೆ ಮತ್ತು ಕಂಪ್ಲೀಟ್ ಅನಿಸುತ್ತೆ. ನಮ್ಮ ಮನೆ ರಂಗೋಲಿ ಇವತ್ತು ಹೆಂಗಾಗ್ಯದ ಅಂತಂದು ಕಮೆಂಟ್ ಮಾಡಿರಿ. ಅಮ್ಮಾಜಿ ಅವರು ನಾಷ್ಟ ಮಾಡ್ಕೊಂತಾರೆ. ಏನಪ್ಪ ಅಂತಂದ್ರೆ ಚುಮ್ಮರಿ ಸೂಸ್ಲ ಒಗ್ಗರಣೆ ಮಾಡಿರ್ತಾರೆ. ಮಮ್ಮಿ ಚಹಾ ಮಾಡಲ ಒಂದು ಸ್ವಲ್ಪ. ಹಾಂ, ನಾನು ಇದು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನವರಾತ್ರಿ ಇತ್ತು ರೀ, ಅದಕ್ಕೆ ತುಳಸಿ ಪೂಜೆನೂ ಮಾಡ್ಬೇಕಂತಂದಿದ್ರೆ ಅಮ್ಮ. ಅದಕ್ಕೆ ಮೊದಲೇಕ ತುಳಸಿ ಪೂಜೆ ಮಾಡಿದ್ದೆ. ಗೈಸ್ ನೋಡಿ, ಈಗ ಆರತಿ ಅದೆಲ್ಲ ಆಗಿದೆ. ಇವತ್ತಿಂದು ನಮ್ಮ ದೇವರ ಮನೆ ಪೂಜಾ ಹೀಗೆ ಆಗಿದೆ ನೋಡಿ ಗೈಸ್. ನಾಷ್ಟ ಮಾಡೋಮಂತ ಬರೀ ಗೈಸ್. ಈಗ ಏನೇ ಇಲ್ಲ ಅಂದರೂ 8 ಗಂಟೆ, ಪೌಣೆ 8 ಗಂಟೆ ಆಗ್ಲಿಕ್ಕೆ ಬಂದದ. ಈಗ ನಾಷ್ಟ ಮಾಡಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಬರೀ ಗೈಸ್. ಈಗ ನಾನು ಗಿರ್ಮಿಟ್ ಸಾರು ಮಾಡ್ಲಿಕತ್ತೀನಿ ರೀ. ಗಿರ್ಮಿಟ್ ಸಾರಿಗೆ ಏನೇನೆಲ್ಲ ಬೇಕಂತ ನೋಡ್ಕೊಂಬರೋಣ ಅಂತ ಬರೀ. ಗಿರ್ಮಿಟ್ ಸಾರಿಗೆ ಫಸ್ಟು ಇದು ಕುಂಬಳಕಾಯಿ ಇದ್ರೆ ಮತ್ತು ಟೊಮೆಟೊ ಇದಂತೂ ಬೇಕು. ಅದಾದಮೇಲೆ ಬ್ಯಾಳಿ ಮತ್ತು ಬೆಳ್ಳುಳ್ಳಿ ರೀ, ಇವಿಷ್ಟು ಗಿರ್ಮಿಟ್ ಸಾರಿಗೆ ಬೇಕು. ಗಿರ್ಮಿಟ್ ಸಾರು ಹೆಂಗೆ ಮಾಡೋದಂತ ತೋರಿಸ್ತೀನಂತ ಬರ್ರಿ. 1 ಕಪ್ಪು ಬೇಳೆ ಹಾಕೋಬೇಕು ಮತ್ತು ಇವು ಅಷ್ಟು ಏನಿರ್ತದಂದ್ರೆ ಇದನ್ನು ಹಾಕಬೇಕು. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕ್ರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳಕತ್ತೀನಿ ನೋಡಿರಿ. ಕುಂಬಳಕಾಯಿ ಹಾಕಿದ್ರೆ ಕುಂಬಳಕಾಯಿಗೆ ಬೆಳ್ಳುಳ್ಳಿ ಹಾಕೋದಿಲ್ಲ ರೀ, ಆದರೆ ನಾವು ಬೆಳ್ಳುಳ್ಳಿ ಹಾಕಿ ಹೊಸ. ಈಗ ನೋಡಿರಿ, ಸಾಸಿವೆ ಹಾಕೀನಿ ಮತ್ತು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಹಂಗೆ ಮೊಸರಲ್ಲೇ ಹಾಕಿಬಿಟ್ಟೆ ಸಾಸಿವೆ. ನೆನಪ ಸಾಂಬಾರಕ್ಕೆ ಒಗ್ಗರಣೆ ಕೊಡ್ಲಿಕ್ಕೆ ರೀ ಇದು. ಮತ್ತು ಇಲ್ಲೇ ಬ್ಯಾಡಗಿ ಮೆಣಸಿನ್ಕಾಯಿ, ಏನಿದು ಕೆಂಪು ಖಾರ ಮತ್ತು ಗ್ರೀನ್ ಖಾರ, ರೆಡ್ ಖಾರ, ಗ್ರೀನ್ ಖಾರ, 2 ಸ್ಪೈಸಿ ಚಟ್ನಿ ಗೈಸ್. ಇವು ಒಂದು ರೆಡ್ ಸ್ಪೈಸಿ ಚಟ್ನಿ, ಇನ್ನೊಂದು ಗ್ರೀನ್ ಸ್ಪೈಸಿ ಚಟ್ನಿ. ಆಮೇಲೆ ಸ್ವಲ್ಪ ಬೆಲ್ಲ ತೊಗೊಂಡಿನ್ರಿ. ಇದಕ್ಕೆ ಬೆಲ್ಲ ಭಾಳ ಇರಬಾರ್ದು, ಸ್ವೀಟ್ ಭಾಳ ಆತಂದ್ರೆ ಟೇಸ್ಟ್ ಬರೋದಿಲ್ಲ. ಮತ್ತು ಹುಣಸೆ ಹಣ್ಣು ತೊಗೊಂಡೀನಿ ಮತ್ತು ಜೀರಿಗೆ ತೊಗೊಂಡೀನಿ. ಈಗ ಅಲ್ಲೇ ಸಾಸಿವೆ ಚಟ್ಪಟ್ ಅನ್ನಬೇಕಾರೆ ಇದನ್ನು ತೊಗೊಂಡು ಇದನ್ನು ಹಾಕ್ಬೇಕ್ರಿ. ಈಗ ಇದನ್ನು ತೆಗಿಯೋನ್ ತಡೀರಿ. ಈಗ ಇದು ಸೀಟಿ ಇಳ್ದೋದಿಲ್ಲ ಅಂತ ನೋಡಿ ತೆಗಿಬೇಕು. ಹಾಂ, ಇಳ್ದೋದು ನೋಡಿರಿ ಗೈಸ್. ಇದನ್ನು ಒಂದು ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಬೇಕ್ರಿ ಗೈಸ್. ಈಗ ಕುಂಬಳಕಾಯಿ ಅದು ಸಪ್ರೇಟ್ ಮಾಡ್ಲಿಕ್ಕತ್ತೀನಿ ರೀ. ಯಾಕಂತಂದ್ರೆ ಒಂದು ಸ್ವಲ್ಪ ಬ್ಯಾಳಿ ಮಿಜ್ಕೊಂಡ್ವಿ ಅಂತಂತಂದ್ರೆ ಸಾಂಬಾರು ಗಟ್ಟಿ ಆದಷ್ಟು ಟೇಸ್ಟ್ ಬರ್ತದೆ ಗೈಸ್. ಇದಕ್ಕೆ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಕರಿಬೇವು ಇತ್ತಂತಂದ್ರೆ ಕರಿಬೇವು ಹಾಕೋರಿ. ಆದ್ರೆ ಇವನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಈಗ ಒಂದು ಸ್ವಲ್ಪ ಇಲ್ಲಿ ನೋಡಿರಿ, ಇಲ್ಲಿ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಇದು ಕೆಂಪು ಖಾರ, ಹಸಿ ಖಾರ ರೀ. ಇದು ಮೇನ್ ರೀ ಇದ್ರಾಗ ಅಂತಂದ್ರೆ. ಯಾಕಂತಂದ್ರೆ ಗಿರ್ಮಿಟ್ ಅಂತಂದ್ರೆ ಇವ 2 ಮಿಕ್ಸ್ ಮಾಡಿ ಹಾಕೋದಕ್ಕೆ ಗಿರ್ಮಿಟ್ ಸಾಂಬಾರು ಅಂತ ಹೆಸರಿಟ್ಟೀನಿ ರೀ. ಈಗ ಇದೊಂದು ಸ್ವಲ್ಪ ಬ್ಯಾಳಿ ಮಿಜ್ಕೋಬೇಕ್ರಿ, ಒಂದು ಸ್ವಲ್ಪ ಗಟ್ಟಿ ಆಗತ್ತಂದ್ರೆ.
ಗೈಸ್ ಈಗ ಎಲ್ಲ ಹಿಂಗೆ ಮಿಚ್ಕೊಂಡಿದ್ದಾಗ್ಯದ ನೋಡ್ರಿ. ಈಗೆಲ್ಲ ಗೈಸ್ ಈಗ ಇದೆಲ್ಲ ಆತ್ರಿ. ಇದು ವಿಡಿಯೋ ಮಾಡೋದ್ರಾಗ ಇಲ್ಲಿ ಹೊತ್ತಿ ಬಿಟ್ಟದ ನೋಡ್ರಿ. ನಮ್ಮ ಮಮ್ಮಿ ಹೊಚ್ಚಿದ್ದಳ್ರಿ ಅದನ್ನು, ನಾ ಹೊಚ್ಚಿಲ್ರಿ. ಮತ್ತು ಇಟ್ಟು ಹೋಗ್ಬಿಟ್ಟಾರಿ. ನಾ ವಿಡಿಯೋ ಮಾಡ್ಕೊತ ಕೂತೀನಿ, ಹೊತ್ತು ಬಿಟ್ಟದದು. ಈಗ ನೋಡ್ರಿ ಇದೆಲ್ಲ ಬ್ಯಾಳಿ ಮಿಕ್ಸ್ ಆಗ್ಯದ. ಈಗ ಇದನ್ನು ಗ್ಯಾಸ್ ಮೇಲೆ ಇಡ್ಬೇಕ್ರಿ ಗೈಸ್. ಅದಕ್ಕಿಂತ ಮುಂಚೆಕ್ಕೆ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಬಿಸಿ ಆಗ್ಯದ ನೋಡ್ರಿ ಈಗ ಎಣ್ಣೆ. ಈ ಸುಡು ಎಣ್ಣೆನ ಇದಕ್ಕೆ ಹಾಕಬೇಕು. ಈಗ ಹಾಕಿ ಇದನ್ನ ಸ್ವಲ್ಪ ಎದುರಾಗಿ ಹಿಂಗೆ ಮಾಡಿ ಹಾಕಿದ್ರೆ ಸಾಂಬಾರು ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ರೀ ಗೈಸ್. ಈಗ ಇದನ್ನು ಒಯ್ದು ಇಲ್ಲಿ ಉರಿಯೋ ಗ್ಯಾಸ್ ಮೇಲೆ ಇಡಬೇಕ್ರಿ. ಹಾಂ, ಗೈಸ್ ಈಗ ಹುಣಸೆಹಣ್ಣು ಇಟ್ಟಿದ್ದನ್ನು ಒಂದು ಸ್ವಲ್ಪ ಹುಣಸೆಹಣ್ಣು ಹೊಚ್ಕೋಬೇಕು. ಅದಾದಮೇಲೆ ಈಗ ನೋಡ್ರಿ ಇದು ಖಾರ ಹಾಕ್ಲಿಕತ್ತೀನಿ. ಮತ್ತು ಇದು ಗ್ರೀನ್ ಕಲರ್ ಖಾರನೂ ಹಾಕೋದು. ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ಅದಾದಮೇಲೆ ಇದೇನು ಹುಣಸೆಹಣ್ಣು ನೀರು ಇರ್ತದಲ್ರಿ, ಹುಣಸೆಹಣ್ಣೆಲ್ಲ ತಕ್ಕೋಬೇಕು. ಇದ್ರೊಳಗೂ ಇದು ಇರ್ತದ್ರಿ, ಅದಕ್ಕೆ ಹಿಂಗೆ ಹಿಂಡ್ಕೊಂಬಿಡ್ಬೇಕು ನೋಡ್ರಿ. ಅದು ಇಲ್ಲಿ ನೋಡ್ರಿ ಇದಿಷ್ಟು ಹುಣಸೆಹಣ್ಣು ನೀರು ಹಾಕ್ಕೊಂಬಿಡ್ಬೇಕು. ಆಮೇಲೆ ಇವು ಏನು ಇರ್ತಾವಲ್ರಿ, ಇದನ್ನು ಇದಕ್ಕೆ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ಬೇಕ್ರಿ. ಉಪ್ಪು ಹಾಕೋದನ್ನು ರೈಸ್ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಹಿಂಗೆ ಟಚಪ್ ಕೊಡ್ಬೇಕ್ರಿ. ಹಿಂಗೆ ತಿರುಗಿಸಿ ಎಲ್ಲ ಮಿಕ್ಸ್ ಆಗಬೇಕದು. ಇದನ್ನೆಲ್ಲ ಹಿಂಗೆ ಟಚಪ್ ಕೊಟ್ಕೋತಾ ಇರ್ಬೇಕ್ರಿ, ಇಲ್ಲಾಂದ್ರೆ ಬ್ಯಾಳೆಲ್ಲ ಹೊತ್ತಿ ಬಿಡ್ತದೆ. ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಖಾರ ಅದು ಹಾಕ್ಕೊಟ್ಟಿರ್ತೀವಲ್ಲ, ಅದಾದಮೇಲೆ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಳ್ಳುಪ್ಪು ಹಾಕ್ಬೇಕು. ಇಷ್ಟು ಹಳ್ಳುಪ್ಪು ಹಾಕ್ರಿ. ಇಷ್ಟಕ್ಕಿಷ್ಟು ಭಾಳ ಆಗುತ್ತೆ ಇಲ್ಲ ರೀ. ಹಾಂ, ಇಷ್ಟು ಹಳ್ಳುಪ್ಪು ಹಾಕಿಬಿಡೋದ್ರಿ. ಈಗ ಎಲ್ಲ ಆದಮೇಲೆ ಸಿಗ್ತೀನಿ ಅಂತ್ರಿ ಗೈಸ್. ನೋಡಿರಿ ಇದು ಪಲಾವ್ ಎಲೆ, ಬಾಸ್ಮತಿ ರೈಸಿನ ಸ್ಮೆಲ್ ಬರ್ತದಲ್ಲ, ಸೊ ಆ ಎಲೆನ ಎಲ್ಲ ಕಡೆ ಸಿಗುತ್ತೆ ರೀ. ಇದು ಅದೊಂದು ಎಲೆ ಹಾಕ್ಬೇಕ್ರಿ ಗೈಸ್. ಗೈಸ್ ಈಗ ನೋಡ್ರಿ ಬಿಸಿ ಅನ್ನದ ಜೋಡಿ ನಾನು ಮಾಡಿರೋ ಗಿರ್ಮಿಟ್ ಸಾಂಬಾರನ್ನ ಹಚ್ಕೊಂಡು ತಿಂದ್ರೆ ಮನ್ನಗಂಡ ಟೇಸ್ಟ್ ಬರ್ತದ್ರಿ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ, ಟೇಸ್ಟ್ ಮಾತ್ರ ಮನ್ನಗಂಡ ಇರ್ತದ್ರಿ ನೋಡ್ರಿ ಗೈಸ್. ಹಾಕಿ ನೋಡ್ರಿ, ಬಿಸಿ ಅನ್ನದ ಜೋಡಿ ಸಾಂಬಾರನ್ನ ಹಾಕ್ಕೊಂಡು ತಿಂದ್ರೆ ವಾವ್, ಸಖತ್ತಾಗಿರ್ತದೆ ಗೈಸ್. ನಾವು ಇವಾಗ ಎಲ್ಲ ಹೊಂಟಿ ಜುಡಿಯೋ ಆಗಿದ್ರಿ ಗೈಸ್. ನಮ್ಮ ಬಾಗಲಕೋಟೆ ಗೈಸ್ ಯಾರ ಕೈ ಮಾಡಿದ್ರೆ ಹೋಗ್ಬೇಕಂದ್ರೆ ಗೈಸ್ ನಾನು ನನ್ನ ಫ್ರೆಂಡ್ ಈಗ ಜುಡಿಯೋಕೆ ಅಂತ ಬಂದೀವಿ. ಇಲ್ಲಿ ನೋಡ್ರಿ ನಮ್ಮ ಬಾಗಲಕೋಟೆ ಒಳಗೆ ಫಸ್ಟ್ ಜುಡಿಯೋ ಆಗಿತ್ತಂದ್ರಿದೆ. ಮನೆಯೊಳಗೆ ಇಷ್ಟಿಷ್ಟು ಲಿಫ್ಟಿಗೆ ಇಟ್ಕೊಂಡು ಹೊಳ್ಳೆ ಲಿಫ್ಟಿಗೆ ತೊಗೊಳ್ದು ಗೈಸ್. ಜುಡಿಯೋ ಲಿಫ್ಟಿಗೆ ನನಗೆ ಭಾಳ ಇಷ್ಟ ಆಗ್ತದೆ. ತೊಗೊಂಡು ಇಲ್ಲಿ ಒಂದೀಗ ಇಲ್ಲ, ಇನ್ನು ಸೆಲೆಕ್ಟ್ ಮಾಡಿದೆ. ಇದು ಯಾವುದು ತೊಗೊಳಗೆ ಹಚ್ಕೊಂಡಿದ್ದು ಒಂದು ಹಚ್ಕೋ ಬಡ್ಕೋ